ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಮುಳುಬಾಗಿಲಿನ ಕೌನ್ಸಿಲರ್ ಆದಂತಹ ಮುನ್ರಾಜಣ್ಣ ಅವರೇ ಹಾಗೂ ನಮ್ಮ ಸಮುದಾಯದ ಪ್ರಮುಖ ಯುವ ಮುಖಂಡರು ಆದಂತಹ ರಾಜು ಅವರೇ, ವಾಲ್ಮೀಕಿ ಶಿವು ಅವರೇ, ಮತ್ತು ನಾಗರಾಜ್ ಅವರೇ, ಚಂದ್ರಣ್ಣ ಅವರೇ ಹಾಗೂ ಗುಂಡಣ್ಣ ಅವರೇ, ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ, ಮೊದಲನೇದಾಗಿ ನಾವು ಮಹರ್ಷಿ ವಾಲ್ಮೀಕಿಯನ್ನು ಈ ಒಂದು ಸಭೆಯಲ್ಲಿ ನೆನೆಸ್ಕೊಳ್ಳುತ್ತಾ ಅವರ ಪಾದ ಪೂಜೆಗಳಿಗೆ ಒಂದು ನಮಸ್ಕಾರವನ್ನು ಹೇಳ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ಸೇರಿರುವ ಉದ್ದೇಶ ಏನಪ್ಪ ಅಂದರೆ, ನಿನ್ನೆ ಕೆಲವೊಂದು ಮುಖಂಡರು ವಾಲ್ಮೀಕಿ ಸಮುದಾಯದ ಯಾವುದೇ ಇದು ಪಕ್ಷದ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ. ಅವರು ಯಾವುದೇ ಒಂದು ಮುಖಂಡರಿಗೆ ಇನ್ಫಾರ್ಮೇಷನನ್ನು ಕೊಡದೇನೆ ಅವರು ಒಂದು ಸಭೆ ಕರೆದು ಒಂದು ಮಾತಾಡಿರುವ ಉದ್ದೇಶದ ಬಗ್ಗೆ ಇವತ್ತೊಂದು ದಿವಸ ಇಲ್ಲಿರುವ ಎಲ್ಲ ವಾಲ್ಮೀಕಿ ಸಮುದಾಯದ ಯುವ ಮುಖಂಡರು ಮತ್ತು ಮುಖಂಡರು ಈ ಒಂದು ಸಭೆಗೆ ಬಂದಿದ್ದಾರೆ. ಮೊದಲನೇದಾಗಿ ಏನಪ್ಪ ಅಂದರೆ, ಕಾಂಗ್ರೆಸ್ ಪಕ್ಷಕ್ಕೆ ನಾವು ಮತದಾನವನ್ನು ನೀಡಬೇಕು ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾಕಪ್ಪ ಅಂದರೆ, ನಿಮ್ಮನ್ನು ಮಾಡಿರುವ ಉದ್ದೇಶ ಒಂದು ಸಮುದಾಯದ ಏಳಿಗೆಗಾಗಿ ಒಂದು ಗಡ್ಡೂರು ಪ್ರಕಾಶ್ ಅಣ್ಣನವ್ರನ್ನ ಅಧ್ಯಕ್ಷರು ಮಾಡಿದ್ದೀರಿ, ರಾಮಾಂಜಿಯವ್ರನ್ನ ಕಾರ್ಯದರ್ಶಿಗಳನ್ನಾಗಿ ಮಾಡಿದ್ದೀವಿ. ಯಾವ ಒಂದು ಉದ್ದೇಶಕ್ಕಾಗಿ ಮಾಡಿದ್ದೀವಿ ಅಂದರೆ, ಸಮುದಾಯದ ಏಳಿಗೆಗೆ ನೀವು ಶ್ರಮ ವಹಿಸ್ತೀರಿ ಅಂತ ಹೇಳಿ ನಾವು ಇವ್ರನ್ನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನಾಗಿ ಮಾಡಿದ್ದೀವಿ. ಆದರೆ ಇವರು ಒಂದು ಪಕ್ಷಕ್ಕೆ ಸೀಮಿತವಾಗಿ ತನ್ನ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದು ನಮ್ಮ ಎಲ್ಲರ ಸಮುದಾಯದ ಪರವಾಗಿ ನಾನು ಒಂದು ರಿಕ್ವೆಸ್ಟನ್ನು ಕೇಳ್ಕೊತಾ ಇದ್ದೀನಿ. ನೀವು ಯಾವುದೇ ರೀತಿಯಾಗಲಿ ಈ ರೀತಿಯನ್ನು ಮಾತನಾಡಬಾರದು ಅಂತ ಹೇಳಿಕೆಯನ್ನು ಕೊಟ್ಟು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾಕಪ್ಪ ಅಂದರೆ, ಇವರು ಕಾಂಗ್ರೆಸ್ ಪಕ್ಷ ಮಾಡಿರುವ ಹೇಳಿಕೆಗಳನ್ನ, ಅವರು ಮಾಡಿರುವ ಎಲ್ಲ ಕೆಲಸಗಳನ್ನ ಹೇಳಿದ್ದಾರೆ. ಆದರೆ ಇವತ್ತು ನಾವು ಹೇಳ್ತಾ ಇದ್ದೀವಿ, BJP ಪಕ್ಷ ಏನೇನು ಮಾಡಿದೆ ಅಂತ ನಾವು ಖಂಡಿತವಾಗಿ ಹೇಳ್ತಾ ಇದ್ದೀವಿ. ನೋಡಿ, ಮೊದಲನೇದಾಗಿ ವಾಲ್ಮೀಕಿ ಸಮುದಾಯದ ಜಯಂತಿಯನ್ನು ಆಚರಿಸಬೇಕಾದ್ರೆ 2010ರಲ್ಲಿ ಯಡಿಯೂರಪ್ಪನವರು ಈ ಒಂದು ವಾಲ್ಮೀಕಿ ಸಮುದಾಯದ ಜಯಂತಿಯನ್ನು ಆಚರಿಸ್ಕೊಡಕ್ಕೆ ಪರ್ಮಿಷನ್ ಅನ್ನು ಕೊಟ್ಟಿರ್ತಾರೆ. ಇದು ನೆನಪಿರಲಿ. ಎರಡನೇದಾಗಿ ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಹೋಬಳಿಗಳಲ್ಲಿ ವಾಲ್ಮೀಕಿ ಸಮುದಾಯದ ಭವನಗಳನ್ನು ನಿರ್ಮಿಸಲು ಕಾರಣ ಯಾರಪ್ಪ ಅಂದರೆ, ಇವತ್ತೊಂದಿನ BJP ಸರ್ಕಾರ ಮತ್ತೆ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಕೊಟ್ಟಿರುವಂಥ ಅನುದಾನಗಳು. ಮೂರನೇದಾಗಿ ಹೇಳ್ತೀನಿ, ಏನು ಇವತ್ತು ಜೈ ಶ್ರೀರಾಮ್ ಅನ್ನೋ ಹೆಸರನ್ನ ಇವರು ಕೂಗಕ್ಕೇನೆ ಆಸೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವ್ರಿಗೆ ಇಷ್ಟನೇ ಇಲ್ಲ. ಆದರೆ ಶ್ರೀರಾಮ ಮಂದಿರವನ್ನು ಕಟ್ಟಬೇಕಾದರೆ ಇವರು ಎಲ್ಲ ಲಾಯರ್ಗಳನ್ನ ಇಟ್ಟು ಅದರ ಅಪೋಸಿಷನ್ಗೆ ಇದು ಮಾಡ್ತಾರೆ ಹೊರತು ಇವರು ಯಾವತ್ತೂ ಹೇಳಿಲ್ಲ. ಆದರೆ ಜೈ ಶ್ರೀರಾಮ್ ನಮ್ದು ಅಂತ ಹೇಳ್ತಾರೆ. ಅದೊಂದು ತಪ್ಪು ಅವರಿಗೆ. ಶ್ರೀರಾಮ ಅಂದರೆ ಇಡೀ ಪ್ರಪಂಚಕ್ಕೇನೆ ಒಬ್ಬ ಆದರ್ಶ ಪುರುಷ ಅನ್ನೋದು ಜ್ಞಾಪಕ ಇರಲಿ. ಎರಡನೇದೇನಪ್ಪ ಅಂದರೆ, ವಾಲ್ಮೀಕಿಯನ್ನ ಅವಮಾನಿಸಿದ್ದಾರೆ ಅಂತ ಹೇಳಿಕೆಯನ್ನು ಕೊಡ್ತಾರೆ. ನಾನು ಹೇಳ್ತೀನಿ ನೋಡಿ, ಈ ಒಂದು ಅಯೋಧ್ಯೆಯಲ್ಲಿ ವಾಲ್ಮೀಕಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಬೇಕು. ಬರುವ ಪ್ರತಿಯೊಬ್ಬ ಪ್ರಜೆಯು ಆ ವಾಲ್ಮೀಕಿ ಹೆಸರನ್ನ ನೆನಪಲ್ಲಿ ಇಟ್ಕೋಬೇಕು ಅಂತ ಹೇಳಿ ಇವತ್ತೊಂದು ಅಯೋಧ್ಯೆಯಲ್ಲಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ನಮ್ಮ ಮೋದಿ ಅವರು ಗುರುತಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಪ್ರತಿಯೊಂದು ಹಳ್ಳಿಯಲ್ಲೂ ಬಡ ಜನಾಂಗ ಏನಿದೆ, ಬುಡಕಟ್ಟು ಜನಾಂಗ ಏನಿದೆ, ಸಮುದಾಯಗಳು ಏನಿದೆ, ಅಲ್ಲಿ ಕೊನೆಯ ವ್ಯಕ್ತಿಯವರೆಗೂ ತಮ್ಮ ಏನು ಬೆಳೆಯಲಿಕ್ಕೆ ಕಾರಣ ಏನೇನಿದೆಯೋ ಅದನ್ನೆಲ್ಲ ಮನಮುಟ್ಟುವಂತೆ ಮಾಡಬೇಕು ಅಂತ ಹೇಳಿ ಮೋದಿ ಒಂದು ಕಾರ್ಯಕ್ರಮ ಮಾಡಿದ್ರು. ಅದೇ ಕಾರ್ಯಕ್ರಮದಿಂದ ಇವತ್ತು ಛತ್ತೀಸ್ಗಢದಲ್ಲಿ ಪ್ರಭು ದೇಸಾಯಿಯನ್ನವರು CM ಆಗಿದ್ದಾರೆ. ಅದು BJP ಸರ್ಕಾರ ಕೊಟ್ಟಿರುವಂಥ ಕೊಡುಗೆ. ಇದುವರೆಗೂ ಯಾವುದೇ ಪಕ್ಷದಲ್ಲಿ ಕೊಡುಗೆಯನ್ನು ಕೊಡದೇ ಇರೋಂತಹವರು ನಮ್ಮ ಮೋದಿಯವರು ಇದನ್ನೆಲ್ಲ ಗುರುತಿಸಿ ಒಂದು ಛತ್ತೀಸ್ಗಢಕ್ಕೆ CM ಅನ್ನ ಮಾಡಿದ್ದಾರೆ. ಅದೇ ರೀತಿ ಬುಡಕಟ್ಟು ಜನಾಂಗದಲ್ಲಿ ಹುಟ್ಟಿದವರನ್ನ ಈ ದೇಶದ ರಾಷ್ಟ್ರಪತಿಯನ್ನಾಗಿ ಮಾಡಿದರೆ. ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕಂತಹ ತಮ್ಮಲ್ಲಿ ಮನವರಿಕೆ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಇಡೀ ನಮ್ಮ ಕರ್ನಾಟಕದಲ್ಲಿ ಏನು ಕೊಡುಗೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, BJP ಸರ್ಕಾರ ಇದ್ದಾಗ 20 ಏಕಲವ್ಯ ಶಾಲೆಗಳಿದ್ದಂತಹದ್ದು ಇವತ್ತು 200 ಏಕಲವ್ಯ ಶಾಲೆಗಳನ್ನ ನಿರ್ಮಿಸೋದಕ್ಕೆ ಪಣ ತೊಟ್ಟಿದೆ ಈ BJP ಸರ್ಕಾರ. ಇದನ್ನೆಲ್ಲ ನೀವು ಗಮನ ಇಟ್ಕೋಬೇಕು. ಇನ್ನೂ ಒಂದು ವಿಷಯ ಹೇಳ್ತೀನಿ, 3% ರಿಸರ್ವೇಶನ್ ಏನು ಇವತ್ತೊಂದು ದಿವಸ ನಾವು ಸುಮಾರು ನಮ್ಮ ಕರ್ನಾಟಕದಲ್ಲಿ 1 ಕೋಟಿ ಜನಸಂಖ್ಯೆಯನ್ನು ಹೊಂದಿರ್ತೀವಿ, 1,10,00,000 ಜನಸಂಖ್ಯೆಯನ್ನು ಹೊಂದಿರ್ತೀವಿ. ನಮಗೂ ಇದ್ದಿದ್ದು 3% ಇವತ್ತೊಂದು ದಿವಸ ಅದನ್ನು 7%ಕ್ಕೆ ಏರಿಸಿರುವ ಸರ್ಕಾರ ಯಾವುದಪ್ಪ ಅಂದರೆ ಅದು BJP ಸರ್ಕಾರ ಮಾತ್ರ ಅಂತ ಹೇಳಲಿಕ್ಕೆ ನಿಮ್ಗೆ ಆಸೆ ಪಡ್ತೀನಿ. ಈ ರೀತಿ ಅನೇಕ ಕೆಲಸಗಳನ್ನ, ಅನೇಕ ಅಭಿವೃದ್ಧಿಗಳನ್ನ ಮಾಡಿಕೊಟ್ಟಂತಹ ನಮ್ಮ BJP ಸರ್ಕಾರದ ಮೇಲೆ ನೀವು
ಯಾವ ರೀತಿ ಉದ್ದೇಶವನ್ನು ಇಟ್ಕೊಂಡು ಕಾಂಗ್ರೆಸ್ ನಮ್ಗೆ ಈ ಕೆಲಸಗಳನ್ನ ಮಾಡ್ತಾ ಇದೆ ಅಂತ ಹೇಳಿದಿರಿ. ನಿಮ್ಮ ಕಾಂಗ್ರೆಸ್ ಪಕ್ಷ ಏನೇನು ಕೆಲಸಗಳನ್ನ ಮಾಡಿದೆ ತಾವು ದಯವಿಟ್ಟು ಈ ಮಾಧ್ಯಮದವರ ಮುಖಾಂತರ ನಾನು ತಿಳಿಸ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನಾನು ಈ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.